ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆ, ಪೋರ್ಟ್ಫೋಲಿಯೋ ಯಾವ ರೀತಿ ಹಂಚಿಕೆಯಾಗುತ್ತೆ, ಇದರ ಬಗ್ಗೆಯೂ ಕೂಡ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಯಾರು ಯಾರ ಖಾತೆ, ಯಾವ ಖಾತೆಯನ್ನು ಪಡೀತಾರೆ ಅಂತ, ಪೋರ್ಟ್ಫೋಲಿಯೋಗಳ ಬಗ್ಗೆ ಈಗ ಮೊದಲ ಹಂತ ಆಗಿರೋದ್ರಿಂದ 13 ಸಚಿವರು ಇರ್ತಾರೆ, 13+1. ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ, ಹಳೆಯ ಖಾತೆಗಳನ್ನ ಅವರಿಗೆ ಕೊಟ್ಟು ಕಂಟಿನ್ಯೂ ಮಾಡಲಾಗತ್ತಾ, ಇಲ್ಲ ಬದಲಾಗತ್ತೆ ಅನ್ನುವಂತ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗ್ತಾ ಇರೋದು. ಯಾವ ರೀತಿ ಬದಲಾಗಬಹುದು ನೋಡ್ತಾ ಇದ್ದೀರಿ. ಕಂದಾಯ ಖಾತೆ ಪಡೆದು ಡಿಸಿಎಂ ಆಗೋ ಸಾಧ್ಯತೆ ಇದೆ ಪರಮೇಶ್ವರ್. ಗೃಹ ಖಾತೆ ಪ್ರಿಯಾಂಕರ್ಗೆ ಅವರ ಪಾಲಾಗತ್ತೆ ಅಂತ ಕೃಷ್ಣ ಬೈರೇಗೌಡರು ಹಣಕಾಸು ಖಾತೆ, ಬಟ್ ಮುಖ್ಯಮಂತ್ರಿ ಆದವರು ವಿತ್ತ ಖಾತೆಯನ್ನು ಇಟ್ಕೊಳ್ತಾರೆ. ಬಜೆಟ್ ಮಂಡಿಸುವ ವಿಚಾರಕ್ಕೆ ಸಂಬಂಧಿಸಿ ವಿತ್ತ ಖಾತೆಯನ್ನು ಮತ್ತೊಬ್ಬ ಸಚಿವರಿಗೆ ಬಿಟ್ಟುಕೊಡುವಂತ ಸಾಧ್ಯತೆಗಳು ಕ್ಷೀಣ. ಅಂಥದ್ದೊಂದು ಸಾಧ್ಯತೆಯ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. PWD ಸತೀಶ್ ಜಾರಕಿಹೊಳಿ, ಬೃಹತ್ ಕೈಗಾರಿಕೆ MB ಪಾಟೀಲ್. ವಿತ್ತ ಖಾತೆ ಇದ್ದವರು ಬಜೆಟ್ ಮಂಡಿಸ್ತಾರೆ, ಹಣಕಾಸು ಖಾತೆ ಇದ್ದವರು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಬಳಿಯೇ ಇರುತ್ತೆ ಅದು ಖಾತೆ. ಕೊಡಬಾರದು ಅಂತಿಲ್ಲ, ಬಟ್ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಯಾರಿರ್ತಾರೋ ಅವರು ವಿತ್ತ ಖಾತೆಯನ್ನ ತಮ್ಮ ಬಳಿ ಇರಿಸಿಕೊಳ್ತಾರೆ, ಉಳಿಸಿಕೊಳ್ತಾರೆ. ಸೊ ಯಾವ ಖಾತೆ ಅನ್ನುವಂಥ ಒಂದು ಅಂದಾಜು ಸಿಗ್ತಾ ಇದೆ, ಯಾರು ಯಾವ ಖಾತೆ ಸಿಗಬಹುದು ಅಂತ. ನೆಕ್ಸ್ಟ್ ಪಾರ್ಟ್ 2 ಇದೆ. ಈಗ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆ 18ರ ನಂತರ ಆಗುತ್ತೆ, 2ನೇ ಹಂತದಲ್ಲಿ. ಆಗ ಉಳಿದ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕಿದ್ದಾರೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ ಪೋರ್ಟ್ಫೋಲಿಯೋ ಹಂಚಿಕೆಯ ಬಗ್ಗೆ? UT ಖಾದರ್ ಆರೋಗ್ಯ ಖಾತೆ ಸಿಗಬಹುದು ಅನ್ನುವಂಥ ಸಾಧ್ಯತೆ. ಖಾತೆಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಬಹುದು ಅಂತ. UT ಖಾದರ್ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂಥ ಅನುಭವ ಇದೆ ಅವರಿಗೆ. ವೈದ್ಯಕೀಯ ಶಿಕ್ಷಣ ಖಾತೆ ಅದು ಶರಣಪ್ರಕಾಶ್ ಪಾಟೀಲ್ರ ಬಳಿ ಇತ್ತು ಕಳೆದ ಕ್ಯಾಬಿನೆಟ್ನಲ್ಲಿ. ಅದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಚಿಕೆಯಾಗಬಹುದು ಅಂಥದ್ದೊಂದು ಸಾಧ್ಯತೆ ಕಾಣ್ತಾ ಇದೆ. ಉಳಿದಂತೆ PWD ಲೋಕೋಪಯೋಗಿ ಅದು ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲೇ ಇತ್ತು ಕಳೆದ ಕ್ಯಾಬಿನೆಟ್ನಲ್ಲಿ. ಈ ಸಲ ನೂಕದು ಅದು ಮುಂದುವರಿಯಬಹುದು ಅಂತ. ಪರಮೇಶ್ವರರು ಹೋಮ್ ಮಿನಿಸ್ಟ್ರಿಯ ಬದಲಾಗಿ ರೆವಿನ್ಯೂ ಕಂದಾಯ ಇಲಾಖೆ ಬರಬಹುದು ಪರಮೇಶ್ವರ್ ಅವರ ಕೈಗೆ. MB ಪಾಟೀಲು ಅವರ ಆಸಕ್ತಿಯ ಕ್ಷೇತ್ರ ಯಾವುದು ಅಂತಂದ್ರೆ ಜಲಸಂಪನ್ಮೂಲ. ಕಳೆದ ಬಾರಿಯೂ ಅವರು ಬಯಸಿದ್ದು ಜಲಸಂಪನ್ಮೂಲ, ನೀರಾವರಿ ಖಾತೆ, ಬೃಹತ್ ನೀರಾವರಿ ಖಾತೆ, ಕೈಗಾರಿಕೆ ಸಿಕ್ಕಿತ್ತು ಅವರಿಗೆ. ಈ ಬಾರಿ ಸಹಜವಾಗಿ ಅವರು ಜಲಸಂಪನ್ಮೂಲ ಖಾತೆಯ ನಿರೀಕ್ಷೆಯಲ್ಲಿ ಇದ್ದೇ ಇರ್ತಾರೆ. ಕಳೆದ ಕ್ಯಾಬಿನೆಟ್ ಅಲ್ಲಿ DCM ಆಗಿ DK ಶಿವಕುಮಾರ್ ಬಳಿ ಇತ್ತು ಜಲಸಂಪನ್ಮೂಲ ಖಾತೆ. MB ಪಾಟೀಲು ಜಲಸಂಪನ್ಮೂಲ ಇಲಾಖೆಯನ್ನು ನಿಭಾಯಿಸಿದಂತ ಅನುಭವ ಇರೋರು. ಈ ಬಾರಿ ಮುಖ್ಯಮಂತ್ರಿಯಾಗಿ ಜಲಸಂಪನ್ಮೂಲ ಖಾತೆಯನ್ನ DK ಶಿವಕುಮಾರ್ ತಮ್ಮ ಬಳಿ ಉಳಿಸಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ. ಹಂಗಿದ್ದಾಗ ಬೃಹತ್ ನೀರಾವರಿ ಖಾತೆ ಸಹಜವಾಗಿ MB ಪಾಟೀಲ್ ಅದರ ಮೇಲೆ ಕಣ್ಣಿಡ್ತಾರೆ. ಬಟ್ ಮಾಹಿತಿ ಹೇಳ್ತಾ ಇದೆ ಕೈಗಾರಿಕಾ ಖಾತೆ ಮುಂದುವರಿಬಹುದು, ಬೃಹತ್ ಕೈಗಾರಿಕಾ ಖಾತೆ ಮುಂದುವರಿಬಹುದು.
ಪೋರ್ಟ್ಫೋಲಿಯೋ ಹಂಚಿಕೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಸವಾಲಿನ ವಿಚಾರವೇ. ಎಲ್ಲರೂ ಕೂಡ ಮಹತ್ವದ ಖಾತೆ ಬೇಕು ಅಂತಲೇ ಕೇಳ್ತಾರೆ. ಯಾರೂ ಕೂಡ ಕಡಿಮೆ ಮಹತ್ವದ ಖಾತೆಗಳನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯೋಜನೆ ಮತ್ತು ಸಾಂಖ್ಯಿಕ ಯಾರಿಗೆ ಬೇಕು? ಮುಜರಾಯಿ ಖಾತೆ ಯಾರು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಕೂಡ ಪ್ರಮುಖ ಖಾತೆಯೇ ಸಿಗಬೇಕು ಅಂತ ನಿರೀಕ್ಷೆಯಲ್ಲಿರ್ತಾರೆ. ಎಲ್ಲರೂ ಪ್ರಮುಖರೇ ಆಗಿರೋದ್ರಿಂದ ಸೊ ಅದು ಕೂಡ ಸವಾಲಿದೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.